ಬಂಧುಗಳೇ, ಇವತ್ತು ನಮಗೆಲ್ಲ ಕಟ್ಟ ಕಡೆಯದಾಗಿ ಕಾಡ್ತಿರೋ ಪ್ರಶ್ನೆ ಅಂದರೆ, ಚಲನಚಿತ್ರ ನಟ ದರ್ಶನ್ ರವರು ನಿಜವಾಗಲೂ ಜೈಲಿನಲ್ಲಿ ರಾಜಾತಿಥ್ಯದಲ್ಲಿ ಇದ್ದಾರಾ? ಹೇಗೆ, ಏನು, ಅವರಿಗೇಕೆ ಅಷ್ಟು ರಾಜಾತಿಥ್ಯ ನೀಡಲಾಗಿದೆ? ರಾಜಾತಿಥ್ಯ ನೀಡಿದ್ದು ನಿಜವಾಗಿಯೂ ಸುಳ್ಳು ಸುದ್ದಿಯು, ಫೋಟೋ ನಿಜವೂ ನಕಲಿಯೂ ಎಂಬುದನ್ನು ಆ ಪೊಲೀಸರೇ ಉತ್ತರ ನೀಡಬೇಕಾಗಿದೆ. ಬಂಧುಗಳೇ, ನಿಮಗೆಲ್ಲ ತಿಳಿದಿದೆಯೋ ಇಲ್ಲವೋ ಗೊತ್ತಿಲ್ಲ, ಈ ಜೈಲಿನಲ್ಲಿ ಈ ನಟ ದರ್ಶನ್ ರವರು ಅನುಭವಿಸುತ್ತಿರುವ ಈ ರಾಜಾತಿಥ್ಯ ಇದೇನು ಹೊಸದಲ್ಲ. ಇದು ಈಗಾಗಲೇ ಹಣ ಕೊಟ್ಟರೆ ಎಲ್ಲರಿಗೂ ಸಿಗುತ್ತೆ. ಜೈಲೇ ಹಾಗೆ. ಜೈಲಿನಲ್ಲಿ ಕೂಡ ಗ್ರೂಪಿಸಮ್, ಹಾಗೆ ಸೀನಿಯರ್ ಕೈದಿಗಳು ಜೂನಿಯರ್ ಕೈದಿಗಳನ್ನು ಹೇಗೆ ಬೇಕು ಹಾಗೆ ಸೀನಿಯರ್ ಕೈದಿಗಳು ನಡೆಸಿಕೊಳ್ಳೋದು, ಅವರಿಂದ ಹಣ ವಸೂಲಿ ಮಾಡಿಸಿಕೊಳ್ಳೋದು, ಅವರಿಂದ ಏನಾದರೂ ವಸ್ತುವನ್ನು ಬಯಸೋದು, ಹಾಗೆ ಮಾಡಿ ಅವರನ್ನು ಶೋಷಣೆಗೆ ಒಳಪಡಿಸುವುದು, ಇದೆಲ್ಲ ಅಲ್ಲಿ ಕಾಮನ್ ಆಗಿದೆ. ಬಂಧುಗಳೇ, ನೀವೆಲ್ಲ ನೋಡಿರಬೇಕು, 2 ದಿನದಿಂದ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸುದ್ದಿ ಮಾಡ್ತಿರೋದು ಅಂದರೆ ದರ್ಶನ್ ರವರ ಒಂದು ಫೋಟೋ. ಆ ಫೋಟೋದಲ್ಲಿ ದರ್ಶನ್ ರವರು ಹೇಗೆ ರಾಜನ ಥರ ಕುರ್ಚಿ ಮೇಲೆ, ಜೈಲಿನಲ್ಲಿ ಕೂಡ ಒಂದು ಕುರ್ಚಿ ಮೇಲೆ ಒಂದು ಕೈಯಲ್ಲಿ ಕಾಫಿ, ಇನ್ನೊಂದು ಕೈಯಲ್ಲಿ ಸಿಗರೇಟ್ ತರಹದ ರಾಜಾತಿಥ್ಯವನ್ನ ದರ್ಶನ್ ರವರು ಜೈಲಿನಲ್ಲಿ ಕೂತು ಒಬ್ಬ ರಾಜನ ಥರ ಅನುಭವಿಸುತ್ತಿದ್ದಾರೆ. ಬಂಧುಗಳೇ, ಇದೇನು ಹೊಸದಲ್ಲ. ಇಷ್ಟು ದಿನ ತೆರೆಮರೆಯಲ್ಲಿ ನಡೆಯುತ್ತಿದ್ದ ಈ ಜೈಲಿನ ಸಾಮ್ರಾಜ್ಯ ಇವತ್ತು ದರ್ಶನ್ ರವರಿಂದ ಆಚೆ ಬಂದಿದೆ ಅಷ್ಟೇ. ಇದು ಮೊದಲೇ ಇತ್ತು ಅಲ್ಲಿ. ಹಾಗೆ ಇನ್ನೂ ಹಲವಾರು ಚಟುವಟಿಕೆಗಳು, ಹಲವಾರು ಕಾನೂನು ಬಾಹಿರ ಚಟುವಟಿಕೆಗಳು ಕೂಡ ಜೈಲಿನಲ್ಲಿ ಕೂಡ ನಡೆಯುತ್ತವೆ. ಇದಕ್ಕೆ ಸ್ವತಃ ಅಲ್ಲಿನ ಅಧಿಕಾರಿಗಳ ಕುಮ್ಮಕ್ಕು ಕೂಡ ಇದೆ. ಅವರ ಬೇಜವಾಬ್ದಾರಿತನ, ಅವರ ಆಸೆಗಳು, ಅವರ ಲಂಚಗುಳಿತನ ಇದಕ್ಕೆ ಕಾರಣ ಅಂತ ಹೇಳ್ಬೋದು. ಬಂಧುಗಳೇ, ಇಷ್ಟು ದಿನ ನಾವು ಕೇಳ್ತಾ ಇದ್ದದ್ದು, ಇಷ್ಟು ದಿನ ಕೆಲವೊಂದು ನ್ಯೂಸ್ ಚಾನೆಲ್ಗಳು ಹೇಳ್ತಾ ಇದ್ದ, ದರ್ಶನ್ ತುಂಬಾ ವೇಟ್ ಲಾಸ್ ಆಗಿದ್ದಾರೆ, ಅವರಿಗೆ ಮನೆ ಊಟ ಕೊಡಲು ಕೋರ್ಟ್ ನಿರಾಕರಿಸಿದೆ, ಅವರಿಗೆ ಅಲ್ಲಿ ಯಾವುದೇ ಸೌಲಭ್ಯವಿಲ್ಲ, ಹಾಗೆ ಅಲ್ಲಿ ಯಾವ ಸೌಲಭ್ಯಗಳನ್ನು ಕೂಡ ದರ್ಶನ್ ರವರಿಗೆ ನೀಡಲಾಗುತ್ತಿಲ್ಲ ಅಂತ ಇಷ್ಟು ದಿನ ಎಲ್ಲ ನ್ಯೂಸ್ ಚಾನೆಲ್ಗಳು ಹೇಳುತ್ತಿದ್ದವು. ಹಾಗೆ ಅದನ್ನು ಕೂಡ ನಾವು ನಂಬಿಕೊಂಡಿದ್ದೆವು. ಆದರೆ ಸತ್ಯಾಂಶ, ನಿಜಾಂಶ ಗೊತ್ತಿತ್ತು. ಕೆಲವರಿಗೆ ಗೊತ್ತಿದ್ದರೂ ಕೂಡ ಏನೂ ಮಾಡದ ಅಸಹಾಯಕ ಪರಿಸ್ಥಿತಿಯಲ್ಲಿ ಎಲ್ಲರೂ ಇದ್ದರು. ಬಂಧುಗಳೇ, ಇತ್ತೀಚೆಗೆ ನಾವೆಲ್ಲ ಕೇಳಿದ್ದೀವಿ, ದರ್ಶನ್ ರವರು ಕೂಡ ಕೋರ್ಟ್ಗೆ 2-3 ಬಾರಿ ನನಗೆ ಮನೆ ಊಟ ಬೇಕು, ಇಲ್ಲಿನ ಊಟದಲ್ಲಿ ಫುಡ್ ಪಾಯ್ಸನಿಂಗ್ ಆಗಿ ನನ್ನ ವೇಟ್ ಲಾಸ್ ಆಗಿದೆ, ನನಗೆ ಆರೋಗ್ಯ ಸ್ಥಿರವಾಗಿಲ್ಲ ಅಂತ 2-3 ಬಾರಿ ಮನವಿಯನ್ನು ಕೋರ್ಟ್ನಲ್ಲಿ ಸಲ್ಲಿಸಿದ್ದರು. ಆದರೆ ಕೋರ್ಟ್ ಅದನ್ನು ವಜಾಗೊಳಿಸಿತ್ತು. ಇದೆಲ್ಲ ಕೇವಲ ನಾಮ ಮಾತ್ರ ಅಂತ ಈಗ ಗೊತ್ತಾಗ್ತಾ ಇದೆ. ಇವರು ಅರ್ಜಿ ಸಲ್ಲಿಸಿದ್ದು ಕೇವಲ ನಾಮ ಮಾತ್ರಕ್ಕಾಗಿ, ಅಂದರೆ ಹೊರಗಿನ ಜನರನ್ನು ಮರಳು ಮಾಡುವುದಕ್ಕಾಗಿ ಮಾತ್ರ. ಆದರೆ ನಿಜಾಂಶ, ಸತ್ಯಾಂಶ ಕೂಡ ಬೇರೆ ಇದೆ. ಬಂಧುಗಳೇ, ಆದಷ್ಟು ಬೇಗ ಈ ಏನು ಜೈಲಿನ ಸಾಮ್ರಾಜ್ಯ, ರಾಜಾತಿಥ್ಯ ಸಾಮ್ರಾಜ್ಯ ಇದೆ, ಇದು ಆದಷ್ಟು ಬೇಗ ಕೊನೆಗೊಳ್ಳಬೇಕಾಗಿದೆ. ಅದಕ್ಕೆ ಸರ್ಕಾರ ಅದಕ್ಕೆ ಹೆಚ್ಚು ಗಮನ ನೀಡಿ ಇದನ್ನು ಶಮನ ಮಾಡಬೇಕಾಗಿದೆ. ಧನ್ಯವಾದಗಳು ಬಂಧುಗಳೇ. ನಾನು ನಿಮ್ಮ ಪಾಲಿಟಿಕ್ಸ್ 09.